ಈಗ ಪವಿತ್ರ ಗೌಡ ಆಗಿದ್ದಾಗ ಈ ಪ್ರಕರಣದಲ್ಲಿ ಏನು ಮಾಡೇ ಇಲ್ವಾ? ಈ ಪ್ರಶ್ನೆ ಈಗ ಕಾಡ್ತಾ ಇದೆ. ಕಾರಣ ರೇಣುಕಾಸ್ವಾಮಿ ಕೊಲೆಯಲ್ಲಿ ಪವಿತ್ರ ಗೌಡ ಕೈವಾಡವೇ ಇಲ್ವಾ? ಎಲ್ಲವೂ ನಟ ದರ್ಶನ್ ಅಣತಿಯಂತೆ ಆಯ್ತಾ? ಪವಿತ್ರ ಗೌಡ ಪರ ವಕೀಲರ ಗಂಭೀರ ಆರೋಪ ಇದು. ಕೋರ್ಟ್ನಲ್ಲೇನೆ ವಾದವನ್ನ ಮಂಡಿಸಿದ್ದಾರೆ. ಜಾಮೀನು ಅರ್ಜಿ ವಿಚಾರಣೆ ವೇಳೆ ವಕೀಲರು ವಾದ ಇದು. ನಿನ್ನೆ ಜಾಮೀನು ಅರ್ಜಿ ವಿಚಾರಣೆಯನ್ನ ನಡೆಸಿದ್ರು. ಇವತ್ತು ಕೂಡ ಮತ್ತೆ ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ ಕೋರ್ಟ್ನಲ್ಲಿ ನಡೆಯಲಿದೆ. ಬಟ್ ಅಲ್ಲಿ ಹೇಳಿರುವಂತ ಒಂದಿಷ್ಟು ವಿಚಾರಗಳಿದೆಯಲ್ಲ, ಅದು ಬಹಳ ಚರ್ಚೆಗೆ ಎಡೆ ಮಾಡಿ ಕೊಡ್ತಾ ಇದೆ. ನಾನಿನ್ನ ಬಿಟ್ಟಿರಲಾರೆ ಅನ್ನೋ ರೀತಿಯಲ್ಲಿ ಜೊತೆಯಲ್ಲಿ ಅಂತ ಹೇಳ್ತಾ ಇರಬೇಕಾದ್ರೆ ಇಲ್ಲ ಅಂತ ಹೇಳಿ ಈಗ ನನಗೂ ನಿನಗೂ ಯಾವುದೇ ರೀತಿಯಾಗಿ ಲಿಂಕ್ ಇಲ್ಲ, ನನಗೂ ಇದಕ್ಕೂ ಯಾವುದೇ ರೀತಿಯಾಗಿ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ವಾದಗಳಿದ್ದಂಗಿದೆ. ಈ ಪ್ರಕರಣದಿಂದಾಗಿ ಕಷ್ಟ ಬಂದಾಗ ದೂರ ಅಂತ ಓಡೋಗುವಂಥದ್ದು ಇದ್ದಂಗಿದೆ. ನೋಡಿ ಹೇಗಿದೆ ಅಂತೇಳಿ ವಾದ ಏನಿತ್ತು ಅಂಥೇಳಿ. ಪವಿತ್ರ ಗೌಡ ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾಗಿಲ್ಲ. ಇದು ಪವಿತ್ರ ಗೌಡ ಪರ ವಕೀಲರ ವಾದ. ಇದು ಅವ್ರ ಜೊತೆಗೆ ಚರ್ಚೆ ಮಾಡಲಾರ್ದೇನೆ ಈ ರೀತಿಯಾಗಿ ವಾದ ಮಂಡಿಸೋಕೆ ಹೋಗೋದಿಲ್ಲ. ಪವಿತ್ರ ಗೌಡ ಪವನ್ಗೆ ರೇಣುಕಾಸ್ವಾಮಿ ನಂಬರನ್ನು ಕೊಟ್ಟಿದ್ರು. ರಾಘವೇಂದ್ರ ಅಪಹರಣ ಮಾಡಿಕೊಂಡು ಬಂದಿದ್ದಾರೆ, ನಂಬರ್ ಕೊಟ್ಟಿದ್ದಾರೆ. ಕಿಡ್ನ್ಯಾಪ್ ಮಾಡಿರೋದು ಯಾರು? ಕಿಡ್ನ್ಯಾಪ್ ಬಗ್ಗೆ ಪವನ್ ದರ್ಶನ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಪವಿತ್ರ ಗೌಡ ಅವರ ಪಾತ್ರ ಎಲ್ಲಿದೆ ಅಂತ ಕೇಳಿದ್ದಾರೆ. ಆಗ ನಂಬರ್ ಎಲ್ಲಿಂದ ಕೊಟ್ಟರು, ಯಾರು ಕೊಟ್ಟರು? ಪವಿತ್ರ ಗೌಡ ರೇಣುಕಾಸ್ವಾಮಿಗೆ ಹಲ್ಲೆ ಮಾಡಿರಬಹುದು ಅಷ್ಟೇ. ಯಾವ ಸಂದರ್ಭ, ಎಲ್ಲಿ? ಶೆಡ್ನಲ್ಲ, ಎಲ್ಲಿ ಹಲ್ಲೆ ಮಾಡಿದ್ರು? ದಟ್ಸ್ ವೆರಿ ಇಂಪಾರ್ಟೆಂಟು. ಹತ್ಯೆಯನ್ನು ಮಾಡಲು ಹತ್ಯೆಗೆ ಪ್ರಚೋದನೆಯನ್ನ ನೀಡಿಲ್ಲ. ದರ್ಶನ್ ಸೂಚನೆಯ ಮೇರೆಗೆ ಮಾತ್ರ ಅಪಹರಿಸಿದ್ದಾರೆ. ಅಂದರೆ ಅಲ್ಲಿಗೆ ತಗಲಾಕ್ಸೋದು ದರ್ಶನನ್ನ, ನಾನು ಆಚೆ ಬರಬೇಕು ಅಂತ. ಸ್ವ ಇಚ್ಛೆ ಹೇಳಿಕೆಗಳನ್ನ ಪ್ರಕರಣದಲ್ಲಿ ಪರಿಗಣಿಸಬೇಕಾಗತ್ತೆ. ಪವಿತ್ರ ಗೌಡ ಕೊಲೆ ಪ್ರಕರಣದ ಸಂಚಿನಲ್ಲಿ ಭಾಗಿಯಾಗಿಲ್ಲ. ಪೊಲೀಸರು ಇತರ ಆರೋಪಿಗಳ ಹೇಳಿಕೆ ಮೇಲೆ ಹೇಳ್ತಾ ಇದ್ದಾರೆ. ತನಿಖೆ ಬಹುತೇಕ ಮುಕ್ತಾಯವಾಗಿದೆ, ಹಾಗಾಗಿ ಜಾಮೀನು ನೀಡಬಹುದು ಅಂತ ಪವಿತ್ರ ಗೌಡ ಪರ ವಕೀಲರ ವಾದ ಇದು. ಸೆಬಾಸ್ಟಿಯನ್ ಅವರು ವಾದವನ್ನ ಮಂಡಿಸಿದ್ದಾರೆ ನಿನ್ನೆ. ಇವತ್ತು ಕೂಡ ಕೋರ್ಟ್ನಲ್ಲಿ ಈ ವಾದ ನಡೆಯುತ್ತೆ. ಜಾಮೀನು ಅರ್ಜಿಯ ವಿಚಾರಣೆ ನಡೆಯುತ್ತೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ನಾಗೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ. ನಾಗೇಶ್, ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ರೀ ಈ ಪ್ರಕರಣ. ಇಲ್ಲಿವರೆಗೂ ಇದ್ದಂತಹ ಲೆಕ್ಕಾಚಾರಗಳು ಬೇರೆ ಇತ್ತು. ಏನಾದರೂ ಕೂಡ ಜೊತೆಯಾಗಿರ್ತಾರೆ ಅಂತ ಅನ್ಕೊಳ್ತಾ ಇದ್ವಿ. ನಾನು ಆಚೆ ಬಂದರೆ ಸಾಕು, ಊರು ಹಾಳಾಗೋದ್ರು ಚಿಂತೆ ಇಲ್ಲ, ನನ್ನ ಜೊತೆಗಿದ್ದವರು ಹಾಳಾಗೋದ್ರು ಚಿಂತೆ ಇಲ್ಲ, ನಾನು ಆಚೆ ಬರಬೇಕು ಅನ್ನೋ ರೀತಿಯಲ್ಲಿ ಇದ್ದಂಗಿದೆ. ಅಪಹರಣ ಮಾಡಿರೋದು ಅವ್ರಿಗೆ ಗೊತ್ತಿತ್ತು, ಹಲ್ಲೆ ಮಾಡಿರೋದು ಅವ್ರು ಇರ್ಬೋದು, ಏನೋ ಒಂದು ಆ ಸಂದರ್ಭದಲ್ಲಿ ಹಲ್ಲೆ ಮಾಡಿರಬಹುದು. ಭಾಳ ಚೆನ್ನಾಗಿದೆ ವಾದವನ್ನು ನೋಡ್ತಾ ಇದ್ದಾಗ. ಅಂದರೆ ಇಂತಹದ್ದು ಆಗಿದೆ ಅನ್ನೋದನ್ನು ಈ ಎಲ್ಲ ವಿಚಾರದಲ್ಲೂ ಒಪ್ಕೊಳ್ತಾ ಇದ್ದಾರೆ. ಬಟ್ ಆದರೆ ನಾನು ಭಾಗಿಯಾಗಿಲ್ಲ ಅಂದಂಗಿದೆ ಅಲ್ವಾ ನಾಗೇಶ್? ಖಂಡಿತವಾಗ್ಲೂ ಅರುಣ್, ಈ ಒಂದು ಪ್ರಕರಣದಲ್ಲಿ ಪವಿತ್ರ ಗೌಡ ಅವರು ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳುವ ಪ್ರಯತ್ನಗಳೇನಾದ್ರು ಮಾಡ್ತಿದ್ದಾರಾ ಅನ್ನುವಂಥ ಅನುಮಾನಗಳು ಹುಟ್ಟಿಕೊಳ್ತವೆ. ಅದಕ್ಕೆ ಪ್ರಮುಖ ಕಾರಣ, ನಿನ್ನೆ ಪವಿತ್ರ ಗೌಡ ಅವರ ಪರ ವಕೀಲರು ಕೋರ್ಟ್ನಲ್ಲಿ ವಾದ ಮಾಡಿರುವ ಅಂಶಗಳನ್ನು ಗಮನಿಸಿದ ಸಂದರ್ಭದಲ್ಲಿ ಬೇರೆಯವರ ಮೇಲೆ ಹಾಕ್ಬಿಟ್ಟು ತಾನು ಈ ಪ್ರಕರಣದಿಂದ ಆಚೆ ಬರಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಪವಿತ್ರ ಗೌಡ ಅವರು ಇದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂಥದ್ದು. ನಿನ್ನೆ ವಾದ ಮಾಡುವಂಥ ಸಂದರ್ಭದಲ್ಲಿ ಸೆಬಾಸ್ಟಿನ್ ಅವರು, ಅಂದರೆ ಪವಿತ್ರ ಗೌಡ ಅವರ ಪರ ವಕೀಲ, ಈ ಒಂದು ಪ್ರಕರಣದಲ್ಲಿ ನನ್ನ ಕಕ್ಷಿದಾರರ ಪಾತ್ರ ಏನೂ ಇಲ್ಲ, ಈ ಒಂದು ಪ್ರಕರಣದಲ್ಲಿ ನನ್ನ ಕಕ್ಷಿದಾರರು A3 ಆರೋಪಿ ಆಗಿರುವಂಥ ಪವನ್ ಅವರಿಗೆ ಆ ವ್ಯಕ್ತಿಯ ನಂಬರನ್ನು ಕೊಟ್ಟಿದ್ದಾರೆ. ಆ ವ್ಯಕ್ತಿಯ ನಂಬರನ್ನು ಪವನ್ ರಾಘವೇಂದ್ರ ಅನ್ನುವಂಥ ಆರೋಪಿಗೆ ಕೊಟ್ಟಿರುವಂಥದ್ದು. ರಾಘವೇಂದ್ರ ಹೋಗಿ ಚಿತ್ರದುರ್ಗದಲ್ಲಿರುವಂಥ ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡ್ಕೊಂಡು ಬರ್ತಾನೆ. ಅದಾದ ನಂತರ ಕಿಡ್ನಾಪ್ ಮಾಡಿಕೊಂಡು ಬಂದಿರುವಂಥ ವಿಚಾರವನ್ನು A3 ಆರೋಪಿ ಆಗಿರುವಂಥ ಪವನ್ ಆ ದರ್ಶನ್ ಅವರಿಗೆ ವಿಚಾರವನ್ನು ತಿಳಿಸ್ತಾರೆ. ಅದಾದ ಬಳಿಕ ಈ ಒಂದು ಪ್ರಕರಣದಲ್ಲಿ ಪವಿತ್ರ ಗೌಡ ಅವರು ಹಲ್ಲೆ ಮಾಡಿದ್ದಾರೆ ಹೊರತು ಯಾವುದೇ ಕೊಲೆ ಆಗಲಿ, ಕೊಲೆಗೆ ಪ್ರಚೋದನೆ ಆಗಲಿ ಯಾವುದು ಕೂಡ ಈ ಪ್ರಕರಣದಲ್ಲಿ ಮಾಡಿಲ್ಲ ನನ್ನ ಕಕ್ಷಿದಾರರು. ಹಾಗಾಗಿ ಈ ಪ್ರಕರಣದ ತನಿಖೆ ಬಹುತೇಕ ಮುಕ್ತಾಯವಾಗಿದ್ದು, ಪ್ರಕರಣದಲ್ಲಿ ನನ್ನ ಕಕ್ಷಿದಾರರ ಪಾತ್ರ ಇಲ್ಲದೆ ಇರುವ ಕಾರಣಕ್ಕಾಗಿ ನೀವು ಈ ಪ್ರಕರಣದಲ್ಲಿ ನನ್ನ ಕಕ್ಷಿದಾರರಿಗೆ ಜಾಮೀನನ್ನು ಮಂಜೂರು ಮಾಡಬೇಕು. ಜೊತೆಗೆ ಒಂದು ವಿಶೇಷ ಸೆಕ್ಷನನ್ನು ಕೂಡ ಉಲ್ಲೇಖ ಮಾಡಿರುವಂಥದ್ದು. ಬಹಳ ಪ್ರಮುಖವಾಗಿ 437 ಅಡಿಯಲ್ಲಿ
ಮೈನರ್ ಅಥವಾ ಮಹಿಳೆಯರು ಇದ್ದಂಥ ಸಂದರ್ಭದಲ್ಲಿ ಈ ಪ್ರಕರಣದಲ್ಲಿ ಜಾಮೀನು ಕೊಡಬೇಕು ಅನ್ನುವಂಥ ಆದೇಶ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಈ ಹಿಂದೆ ಆಗಿರುವಂಥ ಅಹಮದಾಬಾದ್ ಕೋರ್ಟ್ನ ಆದೇಶವನ್ನು ಉಲ್ಲೇಖ ಮಾಡಿ ಸಬಾಸ್ಟಿನ್ ಅವರು ವಾದ ಮಾಡಿ ಮುಗಿಸಿರುವಂಥದ್ದು. ಇವತ್ತು ಕೂಡ ಪವಿತ್ರ ಗೌಡ ಅವರ ಜಾಮೀನಿನ ಅರ್ಜಿ ವಿಚಾರಣೆಗೆ ಬರುತ್ತೆ. ಒಂದು ಸ್ಪಷ್ಟವಾಗಿ ಗೊತ್ತಾಗತ್ತೆ, ಈ ಪ್ರಕರಣದಲ್ಲಿ ಪವಿತ್ರ ಗೌಡ ಅವರು ಈ ಪ್ರಕರಣದಿಂದ ತಪ್ಪಿಸ್ಕೊಳ್ಳಿಕ್ಕೆ ಬೇರೊಬ್ಬರ ಹೆಸರನ್ನ ಮುನ್ನೆಲೆಗೆ ತಂದು ತಾನು ಈ ಒಂದು ಪ್ರಕರಣದಿಂದ ಬಚಾವಾಗಲಿಕ್ಕೆ ಏನಾದರೂ ವಿಶೇಷವಾಗಿ ಪ್ಲಾನನ್ನು ಮಾಡ್ಕೊಂಡಿದ್ದಾರಾ ಅನ್ನುವಂಥ ಅನುಮಾನಗಳು ವಕೀಲರ ವಾದದ ಅಂಶಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅರುಣ್.